ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ತುಂಬ ರುಚಿಯಾಗಿ ಮಾಡುವಂತಹ ಎಲ್ಲ ಮದುವೆಗಳಲ್ಲೂ ಒಂದು ಹಬ್ಬ ಆಗಲಿ ಮತ್ತು ಯಾವುದೇ ಫಂಕ್ಷನಲ್ಲಾದರೂ ಕೋಸಂಬರಿ ಮಾತ್ರ ಮಿಸ್ ಮಾಡದೆ ಮಾಡ್ತಾರೆ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಅದೇ ಥರ ರುಚಿ ಬರಬೇಕು ಅಂದರೆ ನಾನು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈ ಕೋಸಂಬರಿ. ನೀವು ಒಂದು ಸತಿ ಮಾಡ್ಕೊಂಬಿಟ್ರೆ ಮತ್ತೆ ಇದೇ ಥರ ಕೋಸಂಬರಿ ಮಾಡ್ಕೊತೀರ. ಅಷ್ಟು ರುಚಿಯಾಗಿರುತ್ತೆ ಈ ಕೋಸಂಬರಿ. ಯಾವ ರೀತಿ ಮಾಡಬೇಕು ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾದ ಕೋಸಂಬರಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ಮೊದಲು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ, ಒಂದೆರಡು ಬಾಡಿಗೆ ಮೆಣಸು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಸಿ ಕರಿಬೇವು. ಇದು ನೋಡಿ ಕೋಸಂಬರಿಗೆ ನಾನು ಒಂದು ಸೌತೆಕಾಯಿನ ನೀಟಾಗಿ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಸಿಮೆಣಸನ್ನ ನೋಡಿ ಈ ರೀತಿ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕಾಯಿ ತುರಿ ಇದು ನೋಡಿ ಸಣ್ಣದಾಗಿ ನಾನು ಮಿಕ್ಸಿಯಲ್ಲಿ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಕಾಯಿ ತುರಿ ನಮಗೆ ಕಾಯಿ ತುರಿದು ಹಾಕೋದ್ರಿಂದ ಈ ಥರ ಸಣ್ಣದಾಗಿ ಪೌಡರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಒಂದು ದಾಳಂಬೆನ ಬಿಡಿಸಿ ಸಿಪ್ಪೆ ಬಿಡಿಸಿ ನೋಡಿ ಇದರ ಬೀಜನ ತೊಗೊಂಡಿದ್ದೀನಿ. ಅರ್ಧ ನಿಂಬೆಹೋಳು, ನಿಂಬೆಹಣ್ಣು, ನಿಂಬೆ ರಸ ಬೇಕಾಗುತ್ತೆ. 1 ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ. ನೋಡಿ ನಾನು ಒಂದು ಚಿಕ್ಕ ಬೌಲ್ ಆಗೋಷ್ಟು ಹೆಸರುಬೇಳೆನ ನೆನೆಸಿ ಒಂದು ಅರ್ಧ ಅವರ್ ನೆನೆಸ್ಕೊಂಡಿದ್ದೀನಿ. ಹೆಸರುಬೇಳೆ ನೆಂದಿದೆ. ಈಗ ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಈಗ ನಾವು ಹೆಸರುಬೇಳೆ ತೊಗೊಂಡಿದ್ನಲ್ಲ, ಇದಕ್ಕೆ ಈಗ ನಾವು ತೊಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಮೊದಲು ಸೌತೆಕಾಯಿ ಮತ್ತು ಕ್ಯಾರೆಟು ತುಂಬ ಚೆನ್ನಾಗಿರುತ್ತೆ ಈ ಕೋಸಂಬರಿ. ಎಲ್ಲರ ಮನೆಯಲ್ಲೂ ಮಾಡ್ತೀರ ಈ ಕೋಸಂಬರಿನ. ಈ ಥರ ಒಂಥರ ನಾನು ಮಾಡ್ತಾ ಇರೋ ಥರ ನೋಡಿ ಒಂದು ಸತಿ ಟ್ರೈ ಮಾಡಿ. ತುಂಬ ರುಚಿಯಾಗಿರುತ್ತೆ ಕೋಸಂಬರಿ. ಹಾಗೂ ಮತ್ತೆ ಇದೇ ಥರ ಮಾಡ್ಕೊತೀರ. ಈಗೆಲ್ಲ ನಾನು ಹಾಕ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ ಈ ಕೋಸಂಬರಿಗೆ. ಈಗ ನೋಡಿ ಒಗ್ಗರಣೆಗೆ ನಾನು ಚಿಕ್ಕದೊಂದು ಒಗ್ಗರಣೆ ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಸೇರಿಸ್ಕೊತೀನಿ. ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ, ಸಾಕು. ಇದು 1 ಟೇಬಲ್ ಸ್ಪೂನ್. ಈಗ ಎಣ್ಣೆ ಕಾದಿದೆ. ಈಗ ನಾನು ಸಾಸಿವೆ ಸೇರಿಸ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು. ಈಗ ನೋಡಿ ಸಾಸಿವೆ ಚಿಡಿತಾ ಇದೆಯಲ್ಲ, ಈಗ ನಾನು ಬಾಡಿಗೆ ಮೆಣಸು ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಕರಿಬೇವು ಹಾಕುವಾಗ ಸ್ವಲ್ಪ ಮಕ್ಕ ದೂರ ಇಟ್ಕೊಳ್ಳಿ, ಇಲ್ಲಾಂದರೆ ಚಿಡಿಯುತ್ತೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಈಗ ನಾವು ಕೋಸಂಬರಿ ಜೊತೆ ಇದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾನು ನೋಡಿ ಕೋಸಂಬರಿ ಜೊತೆ ಆ್ಯಡ್ ಮಾಡ್ಕೊತೀನಿ. ಈಗ ನಿಂಬೆಹಣ್ಣು ತೊಗೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತೀನಿ ನಾನು. ಈಗ ನಾನು ನಿಂಬೆಹಣ್ಣು ತೊಗೊಂಡಿದ್ದಲ್ಲ, ಇದರಲ್ಲಿ ಬೀಜ ಎಲ್ಲ ತೆಗೆದು ಸೈಡ್ಗಿಟ್ಟು ಆಮೇಲೆ ನಾವು ನಿಂಬೆಹಣ್ಣು ರಸ ಹಿಂಡ್ಕೋಬೇಕು. ಈಗ ನೀವು ಊಟ ಈಗಲೇ ಮಾಡ್ತೀನಿ ಅಂದರೆ ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ. ನಾವು ಮೊದಲೇ ಉಪ್ಪು ಸೇರಿಸೋದ್ರಿಂದ ನಮಗೆ ಅದು ಈಗ ನಾವು ಜಾಸ್ತಿ ಹೊತ್ತಿಟ್ಟರೆ ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಅದರಿಂದ ನೀವು ಊಟ ಯಾವಾಗ ಮಾಡ್ತೀನೋ ಆಗ ಉಪ್ಪು ಸೇರಿಸ್ಕೊಂಡು ನೀವು ಇದನ್ನ ತಿನ್ಬೋದು. ಈಗ ಇದನ್ನೆಲ್ಲ ನಾನು ಒಂದು ಸತಿ ಮಿಕ್ಸ್ ಮಾಡ್ತೀನಿ. ನೋಡಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಹೆಸರುಬೇಳೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲರ ಮನೆಯಲ್ಲೂ ಈ ಥರ ಕೋಸಂಬರಿ ಮಾಡ್ತೀರ. ಈ ಸತಿ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಹೆಲ್ತ್ ಇರೋದೇ ಸೌತೆಕಾಯಿಯಿಂದ. ನೀರಿನಂಶ ಸೌತೆಕಾಯಲ್ಲಿ ಕ್ಯಾರೆಟ್ ತಿಂದರೆ ರಕ್ತ ಅದೆಲ್ಲ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನು ಚೆನ್ನಾಗಾಗುತ್ತೆ. ನೋಡಿ ದಾಳಿಂಬೆ ಇದೆ. ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾವುದೇ ಒಂದು ಹಬ್ಬ ಆದ್ರೂ ಈ ಥರ ಕೋಸಂಬರಿ ರೆಡಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ತುಂಬ ಸಿಂಪಲ್ಲಾಗಿ ಮಾಡುವಂತಹ ಕೋಸಂಬರಿ ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಈಗಲೇ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಬಾಯ್.